ಹಲೋ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದೆನ್ ನೀವು ಏನ್ ಮಾಡಬೇಕು ಅಂದ್ರೆ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಸೊ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಳ್ತೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಂಡ್ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಇವತ್ತಿನ ಕಂಟೆಂಟ್ ನ ಸ್ಟಾರ್ಟ್ ಮಾಡೋದ. ಇವತ್ತು ನಾನು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನಾನ್ ಫಾಲೋ ಮಾಡೋ ಸ್ಕಿನ್ ಕೇರ್ ಸ್ಟೆಪ್ಸ್ ಬಂದು 4 ಸ್ಟೆಪ್ ಆಫ್ ಸ್ಕಿನ್ ಕೇರ್ ನ ನಾನು ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ಫಾಲೋ ಮಾಡ್ತೀನಿ. ಹಿಯರ್ ವಿ ಗೋ. ಸೊ ನನ್ನ 4 ಸ್ಕಿನ್ ಕೇರ್ ಸ್ಟೆಪ್ಸ್ ಬಂದು ಇಲ್ಲಿದೆ ನೋಡಿ. ಫಸ್ಟ್ ಒನ್ ಟೋನರ್, ಸೆಕೆಂಡ್ ಒನ್ ಸೀರಮ್, ಅಂಡ್ ಥರ್ಡ್ ಒನ್ ಇಸ್ ಮಾಯಿಶ್ಚರೈಸರ್, ಅಂಡ್ ಫೋರ್ತ್ ಒನ್ ಬಂದು ಸನ್ಸ್ಕ್ರೀನ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್. ಸೊ ಸನ್ಸ್ಕ್ರೀನ್ ನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಅಂತ ನಾನು ಎಲ್ಲಾ ವಿಡಿಯೋದಲ್ಲೂ ರಿಪೀಟ್ ಮಾಡ್ತೀನಿ. ಸೊ ಸನ್ಸ್ಕ್ರೀನ್ ನ ನೀವ್ ಯಾರಾದ್ರೂ ಯೂಸ್ ಮಾಡ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಇವಾಗಿಂದನಾದ್ರೂ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ನಾನ್ ಸನ್ಸ್ಕ್ರೀನ್ ಬಗ್ಗೆನೇನೆ ವಿಡಿಯೋಸ್ ಗಳು ನನ್ನ ಚಾನಲ್ ಅಲ್ಲಿ ಮಾಡಿದೀನಿ, ಸೊ ಹೋಗ್ ನೋಡಿ. ಅಂಡ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ, ಬೇಕು ಅಂದ್ರೆ ಒಂದ್ಸರಿ ಹೋಗ್ ನೋಡಿ ಸನ್ಸ್ಕ್ರೀನ್ ಬಗ್ಗೆ. ಸ್ಟಾರ್ಟ್ ಮಾಡೋದಲ್ವಾ ಮಾರ್ನಿಂಗ್ ಸ್ಕಿನ್ ಕೇರ್ ವಿಡಿಯೋ, ಇನ್ನ ಲೇಟ್ ಮಾಡೋದು ಬೇಡ ಅಲ್ವಾ? ಸೊ ನಾನ್ ಫಸ್ಟ್ ನನ್ನ ಮುಖಕ್ಕೆ ಏನೇ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನನ್ನ ಲಿಪ್ಸ್ಗೆ ನಾನು ಲಿಪ್ ಬಾಮ್ ಅಪ್ಲೈ ಮಾಡಿ ಬಿಡ್ತೀನಿ, ಲಿಪ್ಸ್ಟಿಕ್ ಹಚ್ಚಕ್ಕಿಂತ ಮುಂಚೆ. ಬಿಕಾಸ್ ಲಿಪ್ಸ್ಟಿಕ್ ಹಚ್ಚಕ್ಕಿಂತ ಮುಂಚೆ ಬೇಸ್ಮೆಂಟ್ ಲಿಪ್ ಬಾಮ್ ಹಚ್ಚಿದ್ರೆ ಸ್ವಲ್ಪ ಲಿಪ್ಸ್ ನ ಸಾಫ್ಟನ್ ಮಾಡುತ್ತೆ. ಸೊ ಡ್ರೈ ಆಗಿರೋ ಅಂತ ಲಿಪ್ಸ್ ಎಲ್ಲ ಸ್ವಲ್ಪ ಮಾಯಿಶ್ಚರ್ ಆಗಿ ಇರುತ್ತೆ. ಲಿಪ್ಸ್ಟಿಕ್ ಹಚ್ಚಕ್ಕಿಂತ ಮುಂಚೆ ಈ ಬೇಸ್ಮೆಂಟ್ ನ ನೀವು ಯೂಸ್ ಮಾಡ್ಕೊಂಡ್ ಬಂದ್ರೆ ಲಿಪ್ ಪಿಗ್ಮೆಂಟೇಶನ್ ಕೂಡ ಕಡಿಮೆ ಆಗುತ್ತೆ. ನನಗೆ ಮುಂಚೆ ತುಂಬಾ ಲಿಪ್ ಪಿಗ್ಮೆಂಟೇಶನ್ ಇತ್ತು, ಇವಾಗ ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಗ್ತಿದೆ. ಇದೆಲ್ಲ ಸ್ಟಾರ್ಟ್ ಮಾಡಿದ ಮೇಲೆ ನಾನಿಲ್ಲಿ ನನ್ನ ಸ್ಕಿನ್ಗೆ ಫಸ್ಟ್ ಟೋನರ್ ತಗೊಳ್ತಿದ್ದೀನಿ. ನಾನು ಟೋನರ್ ಬೇರೆ ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ತೀನಿ, ಅಂಡ್ ನಾನು ಜಾಸ್ತಿ ಯೂಸ್ ಮಾಡೋದು ಮಿನಿಮಲಿಸ್ಟ್ ಅವ್ರದ್ದು ಎವ್ರಿ ಡೇ ಯೂಸಿಗೆ. ತುಂಬಾ ಚೆನ್ನಾಗಿದೆ. ನಾನು ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನಿಮ್ಗೇನಾದ್ರೂ ನಾರ್ಮಲ್, ಆಯಿಲಿ ಅಂಡ್ ಕಾಂಬಿನೇಷನ್ ಸ್ಕಿನ್ ಇದ್ದವ್ರು ಇದನ್ನ ಯೂಸ್ ಮಾಡಬಹುದು. ಸೊ ನಿಮ್ಗೇನಾದ್ರು ಡ್ರೈ ಸ್ಕಿನ್ ಇದ್ರೆ ಇದಕ್ಕಿಂತ ಮಾಯಿಶ್ಚರ್ಡ್ ಆಗಿರೋ ಟೋನರ್ ನ ಸೆಲೆಕ್ಟ್ ಮಾಡಿದ್ರೆ ಇನ್ನ ಚೆನ್ನಾಗಿರುತ್ತೆ. ಬಟ್ ಡ್ರೈ ಸ್ಕಿನ್ ಅವರು ಯೂಸ್ ಮಾಡಬಹುದು ಕೈಂಡ್ ಆಫ್. ಬಟ್ ಡ್ರೈ ಸ್ಕಿನ್ ಬಿಟ್ಟು ನಿಮ್ಗೆ ಯಾವುದೇ ನಾರ್ಮಲ್ ಆಯಿಲಿ ಕಾಂಬಿನೇಷನ್ ಇದ್ರೆ ಆರಾಮಾಗಿ ಇದನ್ನ ಯೂಸ್ ಮಾಡಬಹುದು, ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸೊ 2 ಕೈಗೂ ಸಮನಾಗಿ ಟೋನರ್ ನ ಹಾಕೊಂಡು, ಸೊ ನೆಕ್ಸ್ಟ್ ನಿಮ್ ಸ್ಕಿನ್ನಿಗೆ ಮಸಾಜ್ ಮಾಡಬಾರ್ದು, ಟೋನರ್ ನ ಜಸ್ಟ್ ಈ ತರ ಟ್ಯಾಪ್ ಮಾಡ್ಬೇಕಷ್ಟೇ ಸ್ಕಿನ್ ಮೇಲೆ. ನೀವು ಕಾಟನ್ ಅಲ್ಲಿ ಒಬ್ಬೊಬ್ರು ಕಾಟನ್ ಯೂಸ್ ಮಾಡ್ತಾರೆ ಟೋನರ್ ಅಪ್ಲೈ ಮಾಡೋದಕ್ಕೆ. ನಾನು ಕಾಟನ್ ಯೂಸ್ ಮಾಡಲ್ಲ, ಯಾಕಂದ್ರೆ ಕಾಟನ್ಗೆ ಟೋನರ್ ಹಾಕ್ದಾಗ ಕಾಟನ್ ಅಲ್ಲೂ ಕೂಡ ಚಿಕ್ಕ ಚಿಕ್ಕ ಪರ್ಟಿಕಲ್ಸ್ ಇರುತ್ತಲ್ವಾ, ಅದು ಕೂಡ ನಮ್ ಸ್ಕಿನ್ ಮೇಲೆ ಕುತ್ಕೊಳ್ಳುತ್ತೆ. ಸೊ ಕಾಟನ್ ಇಂದ, ಸೊ ನಾನು ಅದಕ್ಕೆ ಅಪ್ಲೈ ಮಾಡಲ್ಲ. ಅಂಡ್ ಕಾಟನ್ ಅಲ್ಲಿ ಅಪ್ಲೈ ಮಾಡೋದ್ರಿಂದ ನನಗೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಟೈಮ್ ಸೇವ್ ಮಾಡೋದಕ್ಕೂ ಕೂಡ ಕೈ ಯೂಸ್ ಮಾಡ್ಕೊಂಡು ಟೋನರ್ ಅಪ್ಲೈ ಮಾಡ್ಬಿಡ್ತೀನಿ. ಕರೆಂಟ್ ಹೋಗಿತ್ತು, ಕರೆಂಟ್ ಬಂದ ತಕ್ಷಣ ಫುಲ್ ಇನ್ನ ಬ್ರೈಟ್ ಆಗಿ ಕಾಣಿಸ್ತಿದೆ ಸ್ಕಿನ್. ಈಗ ಟೋನರ್ ಅಪ್ಲೈ ಮಾಡಿ ಆಗಿದೆ. ಸೊ ನೀವೇ ನೋಡ್ಬೋದು ಸ್ಕಿನ್ ಎಷ್ಟು ಮಾಯಿಶ್ಚರ್ ಆಗಿ ಕಾಣಿಸುತ್ತೆ ಅಂತ ಟೋನರ್ ಅಪ್ಲೈ ಮಾಡಿದಾಗ. ಸೊ ಟೋನರ್ ಏನು ಗೊತ್ತಾ, ನೀವು ಟೋನರ್ ಅಪ್ಲೈ ಮಾಡಿದಾಗ ಸ್ಕಿನ್ ಬೇಗ ಅಬ್ಸರ್ವ್ ಆಗುತ್ತೆ. ಸೊ ಡೀಪ್ ಮಾಯಿಶ್ಚರೈಸ್ಡ್ ನಿಮ್ ಸ್ಕಿನ್ನಿಗೆ ಸಿಕ್ಕಿದಾಗ ನಿಮ್ ಸ್ಕಿನ್ ನ ಆಲ್ ಓವರ್ ಡೇ ಸೊ ಗ್ಲೋಯಿಂಗ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಟೆಪ್ ಬಂದು ಇಲ್ಲಿ ಸೀರಮ್. ಸೊ ನಾನು ದ ಡರ್ಮಕೋ ಬ್ರ್ಯಾಂಡ್ ಇಂದ ಯೂಸ್ ಮಾಡ್ತಿದ್ದೀನಿ ನಿಯಾಸಿನಮೈಡ್ 10%. ನಾನು ಮುಂಚೆ ಮಿನಿಮಲಿಸ್ಟ್ ಯೂಸ್ ಮಾಡ್ತಿದ್ದೆ, ಮಿನಿಮಲಿಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ನಾನು ಸಮ್ಟೈಮ್ಸ್ ಅದಕ್ಕೆ ಸ್ಟಿಕ್ ಆದ್ರೆ ಅದ್ರಲ್ಲೇ ಇರ್ತೀನಿ, ಅಂಡ್ ಒಂದ್ಸರಿ ಚೇಂಜ್ ಮಾಡಿದ್ರೆ ನೆಕ್ಸ್ಟ್ ಅದನ್ನೇ ಅದೇ ಸ್ಕಿನ್ ಕೇರ್ ಯೂಸ್ ಮಾಡ್ತಿರ್ತೀನಿ. ಅವಾಗ ಚೇಂಜ್ ಮಾಡ್ತಿರ್ತೀನಿ, ಸೇಮ್ ಕಾಂಬಿನೇಷನ್ ಬೇರೆ ಬ್ರ್ಯಾಂಡ್ ಅಲ್ಲೂ ತಗೊಳ್ತೀನಿ, ಈ ಬ್ರ್ಯಾಂಡ್ ಅಲ್ಲೂ ತಗೊಳ್ತೀನಿ. ಬಟ್ ಯಾವ್ದು ಚೆನ್ನಾಗಿ ಸೂಟ್ ಆಗುತ್ತೆ ಬ್ರ್ಯಾಂಡ್ ನೋಡ್ಕೊಂಡು ಅದನ್ನ ಜಾಸ್ತಿ ಕಂಟಿನ್ಯೂ ಮಾಡ್ತೀನಿ. ನನಗೆ ಮಿನಿಮಲಿಸ್ಟ್ ಅಂಡ್ ಇದು ದ ಡರ್ಮಕೋ ಬ್ರ್ಯಾಂಡ್ ಅವ್ರದ್ದು ತುಂಬಾ ಚೆನ್ನಾಗಿ ಸ್ಕಿನ್ನಿಗೆ ಅಡ್ಜಸ್ಟ್ ಆಗಿದೆ. ಮುಂದೆ ನನ್ನ ಚಾನೆಲ್ ಅಲ್ಲಿ ನಾನು ಯಾವ ಸೀರಮ್ ಯಾವ ಸ್ಕಿನ್ ಟೈಪ್ಗೆ ಬೆಸ್ಟ್ ಅನ್ನೋದನ್ನ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಇವಾಗ ಸಿಂಪಲ್ ಆಗಿ ನಾನು ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಮಾಡ್ತಿರೋದ್ರಿಂದ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ನಿಯಾಸಿನಮೈಡ್ ಸೀರಮ್ ಇಂದ ಲಾಟ್ ಆಫ್ ಬೆನಿಫಿಟ್ಸ್ ಇದೆ ನಿಮ್ ಸ್ಕಿನ್ನಿಗೆ. ಸೊ ನಾನು ಅದನ್ನ ಮುಂದೆ ಬರೋ ವಿಡಿಯೋಸ್ ಗಳಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನ ಜಸ್ಟ್ 4 to 5 ಡ್ರಾಪ್ಸ್ ನಿಮ್ಮ ಆಲ್ ಓವರ್ ಫೇಸಿಗೆ ಹಾಕೊಳ್ಬೇಕು. ಲಿಡ್ ನ ನಿಮ್ ಸ್ಕಿನ್ ಟಚ್ ಮಾಡಬಾರ್ದು. ಓಕೆ, ಲಿಡ್ ಈ ಎಡ್ಜಸ್ ನ ನಿಮ್ ಸ್ಕಿನ್ನಿಗೆ ಟಚ್ ಮಾಡಬಾರ್ದು. ಸೊ ಜಸ್ಟ್ ಅದೇ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡು ಸೀರಮ್ ಅಪ್ಲೈ ಮಾಡ್ಕೊಳ್ಳಿ.
ಇದನ್ನು ಅಷ್ಟೇ, ಸೀರಮ್ ಅಲ್ಲಿ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನೀವು ಇದನ್ನ ಮಸಾಜ್ ಮಾಡಬಾರ್ದು ಸ್ಕಿನ್ನಿಗೆ. ಇದನ್ನು ಜಸ್ಟ್ ಈ ತರ ಟ್ಯಾಪ್ ಮಾಡಬೇಕು ಸ್ಕಿನ್ ಮೇಲೆ, ಆಲ್ ಓವರ್ ಫೇಸ್. ಕುತ್ತಿಗೆ ಇಗ್ನೋರ್ ಮಾಡಬೇಡಿ, ಓಕೆ? ನೆಕ್ ಇಗ್ನೋರ್ ಮಾಡಬೇಡಿ. ಸ್ಕಿನ್ ಒಂದ್ ಕಲರ್, ನೆಕ್ ಒಂದ್ ಕಲರ್ ಅಂಡ್ ಮುಖ ಒಂದ್ ಕಲರ್ ಆಗುತ್ತೆ. ನೀವ್ ಏನೇನ್ ಸ್ಕಿನ್ ಕೇರ್ ಪ್ರಾಡಕ್ಟ್ ನ ಮುಖಕ್ಕೆ ಅಪ್ಲೈ ಮಾಡ್ತೀರಾ, ಸೇಮ್ ಥಿಂಗ್ ಯು ಅಪ್ಲೈ ಇಟ್ ಫಾರ್ ಯುವರ್ ನೆಕ್ ಆಲ್ಸೋ. ಈ ನಿಯಾಸಿನಮೈಡ್ ಸೀರಮ್ ನ ನಾನು ಮುಂದೆ ವಿಡಿಯೋಸ್ ಮಾಡ್ತೀನಿ, ಬಟ್ ಅಲ್ಲಿ ತನಕ ನಿಮ್ಗೆ ಏನಾದ್ರೂ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ಮುಂಚೆನೆ ಯೂಸ್ ಮಾಡ್ತೀನಿ ಅನ್ನೋದಾದ್ರೆ ಇವತ್ತಿಂದನೇ ಬೇಕಾದ್ರೆ ಸ್ಟಾರ್ಟ್ ಮಾಡಿ ನಿಯಾಸಿನಮೈಡ್ ಸೀರಮ್. ಎಲ್ಲಾ ಸ್ಕಿನ್ ಟೈಪ್ಗೂ ಕೂಡ ಆಲ್ಮೋಸ್ಟ್ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಲೈಕ್ ಹೈಪರ್ ಪಿಗ್ಮೆಂಟೇಷನ್, ಬ್ಲೆಮಿಶ್ನೆಸ್, ಮತ್ತೆ ಅನ್ಇವನ್ ಸ್ಕಿನ್ ಟೋನ್, ಇವ್ರಿಗೆಲ್ಲರಿಗೂ, ಮತ್ತೆ ಪಿಂಪಲ್ಸ್, ಪೋರ್ಸ್, ಇದೆಲ್ಲದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ನಿಯಾಸಿನಮೈಡ್. ಐ ಥಿಂಕ್ ಒಬ್ಬರಿಗೆ ಅಟ್ಲೀಸ್ಟ್ ಒಂದ್ ಪ್ರಾಬ್ಲಮ್ ಆದ್ರೂ ಸ್ಕಿನ್ ಅಲ್ಲಿ ಇರುತ್ತೆ. ಪರ್ಫೆಕ್ಟ್ ಸ್ಕಿನ್ ಹುಡ್ಕೋದು ತುಂಬಾ ಕಷ್ಟ. ಸೊ ಹಾಗಾಗಿ ನೀವು ಸೀರಮ್ ನಿಮ್ ಸ್ಕಿನ್ ಕೇರ್ ಅಲ್ಲಿ ಆಡ್ ಮಾಡ್ಕೊಳ್ಳೋದು ತಪ್ಪೇನಿಲ್ಲ. ಸೊ ಆಡ್ ಮಾಡ್ಕೊಂಡ್ರೆ ನಿಮ್ ಸ್ಕಿನ್ ಇನ್ನ ಹೆಲ್ದಿಯಾಗಿ ಗ್ಲೋಯಿಂಗ್ ಆಗಿ ಇಟ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ ಚಾಯ್ಸ್, ಸಂಜೆ ಅಪ್ಲೈ ಮಾಡ್ತೀರಾ ಅಥವಾ ಲೈಕ್ ಬೆಳಗ್ಗೆ ಟೈಮ್ ಅಪ್ಲೈ ಮಾಡ್ಕೊಳ್ತೀರಾ ಅಂತ. ಬಟ್ ದಿನದಲ್ಲಿ ಎರಡು ಟೈಮ್ ಕೂಡ ಅಪ್ಲೈ ಮಾಡ್ಕೊಳ್ಬಹುದು ಈ ಸೀರಮ್ನ. ನಾನಿವಾಗ ಸೀರಮ್ ಎಲ್ಲ ಅಪ್ಲೈ ಮಾಡಿ ಆಯ್ತು. ನೀವೇ ನೋಡ್ಬೋದು ಎಷ್ಟು ಗ್ಲೋ ಆಗಿ ಸ್ಕಿನ್ ಇರುತ್ತೆ ಸೀರಮ್ ಯೂಸ್ ಮಾಡೋದ್ರಿಂದ, ಹೈಡ್ರೇಟ್ ಆಗಿರುತ್ತೆ ಅಂತ. ಸೊ ಅಂಡ್ ನಾನು ಇನ್ನೊಂದ್ಸರಿ ಹೇಳ್ತೀನಿ, ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ ರಿಸಲ್ಟ್ ಬಂದು ಇಮ್ಮಿಡಿಯೇಟ್ ಆಗಿ ರಿಸಲ್ಟ್ ಕೊಡಲ್ಲ. ಎಷ್ಟು ಹೆಲ್ದಿ ಅಂದ್ರೆ ನನ್ಗಿಂತ ಹೆಲ್ದಿ ಸ್ಕಿನ್ಸ್ ತುಂಬಾ ಚೆನ್ನಾಗಿದೆ, ಬಟ್ ನನಗೆ ಇಷ್ಟು ಹೆಲ್ದಿ ಸ್ಕಿನ್ ಪಡ್ಕೊಳ್ಳಕ್ಕೆ ತುಂಬಾ ಶ್ರಮ ಪಟ್ಟಿದ್ದೀನಿ ಸ್ಕಿನ್ ಕೇರ್ ರೊಟೀನ್ ಅಲ್ಲಿ. ಸೊ ನೀವು ಅಷ್ಟೇ ಕನ್ಸಿಸ್ಟೆನ್ಸಿ ಇದ್ರೆ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಬೆನಿಫಿಟ್ ಸಿಕ್ಕುತ್ತೆ. ದಿನದಲ್ಲಿ ರಿಸಲ್ಟ್ ಬೇಕು, 30 days ಅಲ್ಲಿ ರಿಸಲ್ಟ್ ಬೇಕು, ಇದೆಲ್ಲ ಆಗಲ್ಲ. ಮಿನಿಮಮ್ 3 months, 6 months, ಒಬ್ಬೊಬ್ರು 1 year ಕೂಡ ತಗೊಳುತ್ತೆ. ಯಾಕಂದ್ರೆ ಎವ್ರಿ ಸ್ಕಿನ್ ಇಸ್ ಡಿಫ್ರೆಂಟ್, ಎವ್ರಿ ಹ್ಯೂಮನ್ ಬಾಡಿ ಇಸ್ ಡಿಫ್ರೆಂಟ್, ಓಕೆನಾ? ಸೊ ಒಬ್ಬೊಬ್ರಿಗೆ ಒಂದೊಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಒಂದೊಂದ್ ತರ ರಿಸಲ್ಟ್ ಕೊಡುತ್ತೆ. ಅಂದ್ರೆ ಒಬ್ರಿಗೆ 3 months ತಗೊಳ್ಬಹುದು, ಒಬ್ರಿಗೆ 1 month ತಗೊಳ್ಬಹುದು, ಒಬ್ರಿಗೆ 6 months ತಗೊಳ್ಬಹುದು. ಈ ತರ ಅವರ ಬಾಡಿ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಕನ್ಸಿಸ್ಟೆನ್ಸಿ ಇದ್ರೆ ರಿಸಲ್ಟ್ ಪಕ್ಕಾ ಸಿಕ್ಕೇ ಸಿಗುತ್ತೆ. ದೆನ್ ನೆಕ್ಸ್ಟ್ ಸ್ಟೆಪ್, ಇದು ಥರ್ಡ್ ಸ್ಟೆಪ್, ಮಾಯಶ್ಚರೈಸರ್ ಯೂಸ್ ಮಾಡ್ತೀನಿ. ಇದು ನಾನು ಪಾಂಡ್ಸ್ ಅವರಿಂದ ಸೂಪರ್ ಲೈಟ್ ಮಾಯಶ್ಚರೈಸರ್ ಯೂಸ್ ಮಾಡ್ತೀನಿ. ಐ ಥಿಂಕ್ ಇದು ಮೋಸ್ಟ್ ಆಫ್ ದ ಸ್ಕಿನ್ ಕೇರ್ ಟೈಪಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಅಂಡ್ ಇದನ್ನ ಆಕ್ಚುಲಿ ಕಾಂಬಿನೇಷನ್ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಈ ಮಾಯಶ್ಚರೈಸರ್ ಅಲ್ಲಿ. ಯಾವುದು ಒಂದು ಹೈಲೋರೆನಿಕ್ ಆಸಿಡ್ ಪ್ಲಸ್ ವಿಟಮಿನ್ ಇ ಕಾಂಬಿನೇಷನ್. ವಿಟಮಿನ್ ಇ ಏನ್ ಹೆಲ್ಪ್ ಮಾಡುತ್ತೆ ನಿಮ್ ಸ್ಕಿನ್ನಿಗೆ ಹೇಳಿ? ನಿಮ್ ಸ್ಕಿನ್ ನ ಗ್ಲೋಯಿಂಗ್ ಆಗಿ ಅಂಡ್ ಶೈನಿಂಗ್ ಆಗಿ ಇಟ್ಕೊಳ್ಳಕ್ಕೆ ವಿಟಮಿನ್ ಇ ಹೆಲ್ಪ್ ಮಾಡುತ್ತೆ. ಹೈಲೋರೆನಿಕ್ ಆಸಿಡ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಹೇಳಿ? ಸೊ ನಿಮ್ ಸ್ಕಿನ್ ಹೈಡ್ರೇಟ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎರಡೂ ಕಾಂಬಿನೇಷನ್ ಮಾಡಿ ಈ ಮಾಯಶ್ಚರೈಸರ್ ಮಾಡಿದಾರಲ್ಲ, ಅದರಿಂದ ಆಲ್ಮೋಸ್ಟ್ ಎಲ್ಲಾ ಸ್ಕಿನ್ ಟೈಪ್ಸ್ಗೂ ಚೆನ್ನಾಗಿ ಸೂಟ್ ಆಗುತ್ತೆ. ಅಂಡ್ ಹೆಲ್ದಿ ಮಾಯಶ್ಚರೈಸರ್ ನನ್ನ ಕಡೆ ಅಂತ ಹೇಳ್ಬೇಕಾದ್ರೆ ಹೆಲ್ದಿ ಆಗಿದೆ ಸ್ಕಿನ್ನಿಗೆ. ಇದನ್ನ ನಿಮ್ಗೆ ನಿಮ್ ಸ್ಕಿನ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಆಲ್ ಓವರ್ ಸ್ಕಿನ್ ಅಪ್ಲೈ ಮಾಡಿ ಜೆಂಟಲ್ ಆಗಿ ನಿಮ್ ಸ್ಕಿನ್ನಿಗೆ ಮಸಾಜ್ ಮಾಡಬೇಕು. ಈಗ ಮಾಯಶ್ಚರೈಸರ್ ಕೂಡ ಅಪ್ಲೈ ಮಾಡಿ ಆಯ್ತು. ಸೊ ನೀವೇ ನೋಡಿ ಎಷ್ಟು ನೀಟಾಗಿ ನಿಮ್ ಸ್ಕಿನ್ ನ ಮಾಯಶ್ಚರ್ ಮಾಡ್ತೀರಾ, ಅಷ್ಟು ಚೆನ್ನಾಗಿ ನಿಮ್ಗೆ ಗ್ಲೋ ಕೊಡುತ್ತೆ ನಿಮ್ ಸ್ಕಿನ್. ನಾನು ಇವಾಗ ಆಲ್ಮೋಸ್ಟ್ 3 steps ಯೂಸ್ ಮಾಡಿದ್ದು ಕೂಡ ಸ್ಕಿನ್ ಪ್ರಾಬ್ಲಮ್ಸ್ಗೂ ಉಂಟು, ಬಟ್ ವಿತ್ ವೆಲ್ ಮಾಯಶ್ಚರೈಸ್ಡ್ ಸ್ಕಿನ್ ಕೇರ್ ಪ್ರಾಡಕ್ಟ್ ನಾನು ಚೂಸ್ ಮಾಡಿದ್ದೆ. ಇವಾಗ ನಾನು ಅಪ್ಲೈ ಮಾಡಿದ ಟೋನರ್ ಕೂಡ ನಿಮ್ ಸ್ಕಿನ್ ಮಾಯಶ್ಚರೈಸ್ ಅಂಡ್ ಟೋನರ್ ಕೂಡ ಸ್ಕಿನ್ ಹೈಡ್ರೇಟಿಗೆ ಹೆಲ್ಪ್ ಮಾಡುತ್ತೆ, ಸೀರಮ್ ಕೂಡ ಹೆಲ್ಪ್ ಮಾಡುತ್ತೆ, ಅಗೈನ್ ನನ್ನ ಮಾಯಶ್ಚರೈಸರ್ ಕೂಡ ಹೈಡ್ರೇಟಿಗೆ ಹೆಲ್ಪ್ ಮಾಡುತ್ತೆ. ಸೊ ಅಷ್ಟು ಮಾಡಿದಾಗ ನಿಮ್ಗೆ ವೆಲ್ ಮಾಯಶ್ಚರೈಸ್ಡ್ ಆಗಿ ನಿಮ್ ಸ್ಕಿನ್ ಆಲ್ ಡೇ ಇರುತ್ತೆ, ಲೈಕ್ ಫುಲ್ ಡೇ ಇರುತ್ತೆ. ಹಿಯರ್ ವಿ ಗೋ. ಇದು ಲಾಸ್ಟ್ ಸ್ಟೆಪ್ ಆಫ್ ಮೈ ಸ್ಕಿನ್ ಕೇರ್. ಲಾಸ್ಟ್ ಸ್ಟೆಪ್ ಬಂದು ಸನ್ಸ್ಕ್ರೀನ್. ನಾನು ಸನ್ಸ್ಕ್ರೀನ್ ಆಲ್ಮೋಸ್ಟ್ ಮಿಸ್ ಮಾಡಲ್ಲ, ನೀವು ಕೂಡ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದೀನಿ, ಸನ್ಸ್ಕ್ರೀನ್ ಬಗ್ಗೆ, ಹೋಗಿ ನನ್ನ ಚಾನಲ್ ಅಲ್ಲಿ ನೋಡಿ. ಈ ವಿಡಿಯೋದಲ್ಲಿ ನಾನು ಫುಲ್ ಡೀಪ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಿಲ್ಲ ಸನ್ಸ್ಕ್ರೀನ್ಗೆ. ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಫುಲ್ ಪ್ಯಾಕೇಜ್ ಆಫ್ ಬೆನಿಫಿಟ್ಸ್ ನಿಮ್ ಸ್ಕಿನ್ ಸಿಗುತ್ತೆ ಅಷ್ಟೇ, ನಾನು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ. ಅಂಡ್ ನಾನು ಇದು ಯೂಸ್ ಮಾಡ್ತಿರೋ ಸನ್ಸ್ಕ್ರೀನ್ ಬಂದು ಅಕ್ವಾಲಾಜಿಕಾ ಬ್ರ್ಯಾಂಡ್ ಇಂದ.
ಸೊ ಇದರಲ್ಲಿ ವಿಟಮಿನ್ ಸಿ ಅಂಡ್ ಪಪಾಯ ಕಾಂಬಿನೇಷನ್ ಯೂಸ್ ಮಾಡಿದ್ದಾರೆ. ಬೇಸಿಕಲಿ ಇದು ನಿಮ್ ಸ್ಕಿನ್ ಬ್ರೈಟನ್ ಅಂಡ್ ಹೈಡ್ರೇಟ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಸನ್ಸ್ಕ್ರೀನ್. ಇದು ನಿಮ್ಗೆ ನಾರ್ಮಲ್ ಸ್ಕಿನ್, ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಅವ್ರಿಗೂ ಯೂಸ್ ಆಗುತ್ತೆ ಅಂಡ್ ಡ್ರೈ ಸ್ಕಿನ್ ಅವರು ಕೂಡ ಯೂಸ್ ಮಾಡಬಹುದು. ನಾನು ಏನಕ್ಕೆ ಡ್ರೈ ಸ್ಕಿನ್ ಅವರಿಗೆ ಲಾಸ್ಟ್ಗೆ ಆಪ್ಷನ್ ಆಗಿ ಹೇಳ್ತೀನಿ ಅಂದ್ರೆ, ಡ್ರೈ ಸ್ಕಿನ್ ಅವರು ಇದಕ್ಕಿಂತ ಚೆನ್ನಾಗಿ ವೆಲ್ ಮಾಯಿಶ್ಚರೈಸ್ಡ್ ಸನ್ಸ್ಕ್ರೀನ್ ನ ಸೆಲೆಕ್ಟ್ ಮಾಡಿದ್ರೆ ಇನ್ನ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅಷ್ಟೇ. ಅಂಡ್ ಇದು ಕೂಡ ವರ್ಕ್ ಆಗುತ್ತೆ ಒಂದು ಲೆವೆಲ್ಗೆ. ಬಟ್ ನೀವು ಇನ್ನ ಚೆನ್ನಾಗಿರೋ ಸನ್ಸ್ಕ್ರೀನ್ ನ ಚೂಸ್ ಮಾಡ್ಬೋದು ಡ್ರೈ ಸ್ಕಿನ್ ಅವರು. ಸೊ ಸನ್ಸ್ಕ್ರೀನ್ ಕೂಡ ಅಷ್ಟೇ 3 ಫಿಂಗರ್ ಸ್ಟೆಪ್ ಫಾಲೋ ಮಾಡಬೇಕು. ಹೌದು, ಇಲ್ಲ ಅಂತಂದ್ರೆ ನೀವು ಜಸ್ಟ್ ಆಲ್ ಓವರ್ ಫೇಸ್ ಸ್ವಲ್ಪ ಮಟ್ಟದ ಕ್ವಾಂಟಿಟಿ ತಗೊಂಡು ಆಲ್ ಓವರ್ ಫೇಸ್ ಅಪ್ಲೈ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ ಆ ಕ್ವಾಂಟಿಟಿ ಎಷ್ಟಿದೆ ನಿಮ್ ಫೇಸಿಗೆ ಅಂತ. ಸೊ ಅಪ್ಲೈ ಮಾಡ್ಕೊಳ್ಳಿ. ತುಂಬಾ ಸಣ್ಣ ಅಮೌಂಟ್ ಸನ್ಸ್ಕ್ರೀನ್ ನ ಅಪ್ಲೈ ಮಾಡಬೇಡಿ. ಸೊ ಒಂದ್ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡಿ. ದಿನಕ್ಕೆ 1 2 to 3 ಟೈಮ್ಸ್ ಆದ್ರೂ ಮಿನಿಮಮ್ ರಿಪೀಟ್ ಮಾಡಿದ್ರೆ ಇನ್ನ ಚೆನ್ನಾಗಿರುತ್ತೆ ರಿಸಲ್ಟ್. ಔಟ್ಡೋರ್ ಹೋಗ್ತಿದ್ದೀರಾ ಅಂದ್ರೆ ಅಟ್ ಲೀಸ್ಟ್ 3 to 4 ಟೈಮ್ಸ್ ರಿಪೀಟ್ ಮಾಡಿ. ಇಂಡೋರ್ ಇದ್ದೀರಾ ಅಂದ್ರೆ 1 2 to 3 ಟೈಮ್ಸ್ ನೀವು ರಿಪೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಇದಿಷ್ಟು ನನ್ನ 4 ಇಂಪಾರ್ಟೆಂಟ್ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್. ದೆನ್ ಆಪ್ಷನಲ್ ಆಗಿ ನೀವು ಈಗ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಸ್ಕಿನ್ ಆಯಿಲಿ ಆಗೇ ಇರುತ್ತೆ. ನಿಮ್ಗೆ ಅದಿಷ್ಟ ಆಯ್ತು ಅಂದ್ರೆ ಹಂಗೆ ಬಿಡ್ಬೋದು. ಬಟ್ ನಿಮ್ಗೆ ಏನಾದ್ರೂ ಆಯಿಲಿ ಸ್ಕಿನ್ ಇದ್ರೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿನೂ ಆಯಿಲ್ ಆಗಿ ಕಾಣಿಸುತ್ತೆ. ಅವಾಗ ನೀವು ಸ್ವಲ್ಪ ಲೂಸ್ ಪೌಡರ್ ನ ಯೂಸ್ ಮಾಡ್ಕೊಳ್ಬಹುದು. ನಾನ್ ಅಪ್ಲೈ ಮಾಡಲ್ಲ ಪೌಡರ್ ಎವ್ರಿ ಡೇ ಸನ್ಸ್ಕ್ರೀನ್ ಮೇಲೆ. ಬಟ್ ನಿಮ್ಗೆ ಆಪ್ಷನಲ್ ಆಗಿ ತಿಳಿಸ್ಕೊಡೋದಕ್ಕೆ ಪೌಡರ್ ಕೂಡ ಅಪ್ಲೈ ಮಾಡ್ಕೊಳ್ಬಹುದು ಅಂತ ಹೇಳ್ತಿದೀನಿ. ಯಾರಿಗೆ ಇಷ್ಟ ಆಗಲ್ಲ ಆಯಿಲಿ ಇದ್ರೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ಮೇಲೆ ಅಂತವರು ಪೌಡರ್ ಯೂಸ್ ಮಾಡ್ಕೋಬಹುದು. ಜಸ್ಟ್ ಪೌಡರ್ ತಗೊಂಡು 2 ಕೈಗೂ ಈ ತರ ರಬ್ ಮಾಡಿ ಜಸ್ಟ್ ಈ ತರ ಮಾಡಿದ್ರೆ ಸಾಕು. ಇಷ್ಟೇ. ಸೊ ಇವಾಗ ನೋಡಿದ್ರಲ್ಲ, ಇದಿಷ್ಟು ಸ್ಟೆಪ್ ನಂದು ಸ್ಕಿನ್ ಕೇರ್ ರೂಟೀನ್. ಇವಾಗ ಕಾಸ್ಮೆಟಿಕಲಿ ನಾನು ಒಂದು ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ. ಅದ್ ಬಿಟ್ರೆ ಐಬ್ರೋ ಶೇಪ್ ಮಾಡ್ತೀನಿ ಅಷ್ಟೇ. ಇವತ್ತು ನಾನು ಹೊಸ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಇದು ಮೈ ಗ್ಲಾಮ್ ಇಂದ ಆರ್ಡರ್ ಮಾಡಿದೆ. ಹೇಗಿದೆ ನೋಡೋದ. ನಾನು ಯಾವಾಗ್ಲೂ 2 ಶೇಡ್ ಯೂಸ್ ಮಾಡ್ತೀನಿ ಲಿಪ್ಸ್ಟಿಕ್ಗೆ. ಒಂದು ಲೈಟ್ ಕಲರ್, ಇನ್ನೊಂದು ಡಾರ್ಕ್ ಕಲರ್. ಸೊ ಎರಡನ್ನೂ ಕಾಂಬಿನೇಷನ್ ಮಾಡಿ ಹಾಕಿದಾಗ ಸ್ವಲ್ಪ ನ್ಯಾಚುರಲ್ ಲಿಪ್ ಕಲರ್ ಬರುತ್ತೆ ಅಂತ ಹೇಳಿ ನಾನು 2 ಕಾಂಬಿನೇಷನ್ ಯೂಸ್ ಮಾಡ್ತೀನಿ. ಫಸ್ಟ್ ಲೈಟ್ ಕಲರ್ ನ ಅಪ್ಲೈ ಮಾಡ್ಕೊಂಡ್ಬಿಡದ. ಇವಾಗ ಲೈಟ್ ಕಲರ್ ಲಿಪ್ಸ್ಟಿಕ್ ನ ಅಪ್ಲೈ ಮಾಡಿ ಆಯ್ತು. ಸ್ವಲ್ಪ ನೀಟಾಗಿ ಬ್ಲೆಂಡ್ ಮಾಡಿದ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಲಿಪ್ಸ್ಟಿಕ್. ನೆಕ್ಸ್ಟ್ ಬಂದು ಡಾರ್ಕ್ ಶೇಡ್ ನ ಅಪ್ಲೈ ಮಾಡ್ತಿದ್ದೀನಿ. ಇದನ್ನ ಒಂದ್ ಸ್ವಲ್ಪ ಅಪ್ಲೈ ಮಾಡಿದ್ರೆ ಸಾಕು. 2 ಶೇಡ್ ಅಪ್ಲೈ ಮಾಡಿ ಆಯ್ತು. ನಂಗೆ ಗೊತ್ತು ಇವಾಗ ಸ್ವಲ್ಪ ತುಂಬಾ ಡಾರ್ಕ್ ಆಗಿ ಕಾಣಿಸ್ತಿದೆ ಅಂತ. ಇವಾಗ ಎಕ್ಸೆಸ್ ಲಿಪ್ಸ್ಟಿಕ್ ನ ರಿಮೂವ್ ಮಾಡಬೇಕು. ಅದನ್ನ ರಿಮೂವ್ ಮಾಡಕ್ಕೆ ನೀವು ಯಾವ್ದಾದ್ರು ಒಂದು ಕಾಟನ್ ಕ್ಲಾತ್ ಇದ್ರೂ ಕೂಡ ಯೂಸ್ ಮಾಡಬಹುದು, ಅಥವಾ ಟಿಶ್ಯೂ ಇದ್ರೂ ಯೂಸ್ ಮಾಡಬಹುದು. ಈ ತರ ಎಕ್ಸೆಸ್ ಲಿಪ್ಸ್ಟಿಕ್ ರಿಮೂವ್ ಆಗ್ಬಿಡುತ್ತೆ. ನೋಡಿ, ಎಕ್ಸೆಸ್ ಲಿಪ್ಸ್ಟಿಕ್ ನ ರಿಮೂವ್ ಮಾಡಿದ್ಮೇಲೆ ನೀವೇ ನೋಡ್ತಿರ್ಬೋದು ಎಷ್ಟು ಲೈಟ್ ಆಗಿ ಕಾಣಿಸುತ್ತೆ. ಅಂಡ್ ನನ್ಗೆ ಅನ್ಸೋ ಪ್ರಕಾರ ಸ್ವಲ್ಪ ನ್ಯಾಚುರಲ್ ಲಿಪ್ ಟಿಂಟ್ ಕಲರ್ ಕಾಣಿಸುತ್ತೆ. ಸೊ ಅದ್ ನನ್ಗೆ ತುಂಬಾ ಇಷ್ಟ. ಇವಾಗ ನಾನು ಐಬ್ರೋ ಶೇಪ್ ಮಾಡ್ಕೊಳ್ತಿದ್ದೀನಿ. ಅದೇನಿಲ್ಲ, ನಾನು ಇದು ಲೋಕಲ್ ಅಲ್ಲೇ ಬೈ ಮಾಡಿರೋ ಬ್ರಷ್. ಜಸ್ಟ್ ಈ ತರ ಶೇಪ್ ಮಾಡ್ಕೊಳ್ತೀನಿ ಅಷ್ಟೇ. ನನ್ನ ಇವತ್ತಿನ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಮುಗೀತು. ಇಷ್ಟೇ. ಜಸ್ಟ್ ಒಂದು ಬಿಂದಿ ಇಟ್ಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ಅಷ್ಟೇ. ಅಂಡ್ ಒಂದ್ಸರಿ ಝೂಮ್ ಇಂದ ತೋರಿಸ್ಬಿಡ್ತೀನಿ. ನಾನೇನೂ ಮೇಕಪ್ ಅಪ್ಲೈ ಮಾಡಿಲ್ಲ, ಜಸ್ಟ್ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಷ್ಟೇ. ನಾನು ಇನ್ನೊಂದ್ಸರಿ ಹೇಳ್ತೀನಿ, ಮೇಕಪ್ಗೂ ಸ್ಕಿನ್ ಕೇರಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ಈಗ ಒಬ್ಬೊಬ್ರು ಇಷ್ಟೇ ನೋಡ್ಬಿಟ್ಟು ಅಯ್ಯೋ ಎಷ್ಟು ಮೇಕಪ್ ಮಾಡ್ಕೊಂಡಿದ್ದಾಳೆ ಅಂತಾನು, ಅಥವಾ ನನಗಲ್ಲ ಒಂದೊಂದು ಹುಡುಗಿರ್ಗೆ ಅಥವಾ ನನಗೆ ಯಾರಾದ್ರೂ ಹೇಳೋರು ಇದ್ದೇ ಇರ್ತಾರೆ. ಮೇಕಪ್ಗೂ ಸ್ಕಿನ್ ಕೇರ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸ್ಕಿನ್ ಕೇರ್ ಬಂದು ನಮ್ಮ ಹೊಟ್ಟೆಗೆ ನಾವು ಹೆಂಗೆ ಊಟನ ಫೀಡ್ ಮಾಡ್ತೀವೋ ಅದೇ ತರ ನಿಮ್ ಔಟರ್ ಲೇಯರ್ ಸ್ಕಿನ್ನಿಗೆ ನೀವು ನಿಮ್ ಸ್ಕಿನ್ ಟೈಪ್ಗೆ ಬೇಕಾಗಿರೋ ಸ್ಕಿನ್ ಕೇರ್ ಪ್ರಾಡಕ್ಟ್ ನ ಅಪ್ಲೈ ಮಾಡೋದು. ಅದು
ಊಟ ತರ, ಲೈಕ್ ಯುವರ್ ಫೀಡಿಂಗ್ ಫಾರ್ ಯುವರ್ ಸ್ಕಿನ್. ಸೊ ಏನ್ ನಿಮ್ ಸ್ಕಿನ್ಗೆ ಕೊರತೆ ಆಗಿದೆಯೋ ಅದನ್ನ ನೀವು ಫೀಡ್ ಮಾಡ್ತಿದ್ದೀರಾ ಅಂತ. ಮೇಕಪ್ ಅಂದ್ರೆ ಏನು? ಮೇಕಪ್ ಬಂದು ಸ್ವಲ್ಪ ಇರೋ ಲೈಕ್ ಸ್ಕಿನ್ ಟೋನ್ ಅಥವಾ ಇರೋ ಲುಕ್ ಗಿಂತ ಇನ್ನ ಸ್ವಲ್ಪ ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ಮೇಕಪ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾರೆ. ಸೊ ದರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅಂಡ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಸೊ ಎರಡೂ ಒಂದೇ ಅಲ್ಲ, ಅಂಡ್ ಎರಡೂ ಕೂಡ ಮೇಕಪ್ ಆಗಲ್ಲ. ಸೊ ಇದು ಬಂದು ಸ್ಕಿನ್ ಕೇರ್, ಇದು ಬಂದು ಮೇಕಪ್. ದೆನ್ ಫೈನಲಿ ನನಗೆ ಸ್ವಲ್ಪ ಚೀಕ್ ಟಿಂಟ್ ಅಪ್ಲೈ ಮಾಡ್ಕೊಳ್ಳೋದು ಪರ್ಸನಲಿ ಇಷ್ಟ. ಅದಕ್ಕೆ ನಾನು ಲಿಪ್ಸ್ಟಿಕ್ ನೇ ಸ್ವಲ್ಪ ಚೀಕ್ ಟಿಂಟ್ ಟೈಪ್ ಯೂಸ್ ಮಾಡ್ತೀನಿ. ಇದಿಷ್ಟೇ, ತುಂಬಾ ಲೈಟ್ ಆಗಿ. ಇಷ್ಟೇ. ದೆನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಅಷ್ಟೇ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಅಂಡ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ಸಿಗದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಯಾರ್ಯಾರು ನನ್ನ ಚಾನೆಲ್ ಅಲ್ಲಿ ಈ ವಿಡಿಯೋಸ್ ಗಳನ್ನ ನೋಡಿಲ್ಲ ಸ್ಕಿನ್ ಕೇರ್ ಬಗ್ಗೆ, ಸೊ ಪ್ಲೀಸ್ ಗೋ ಅಂಡ್ ವಾಚ್ ಅದರ್ ವಿಡಿಯೋಸ್. ನನಗೆ ಗೊತ್ತಿರೋ ಅಷ್ಟು ನಾನು ನನ್ನ ಸ್ಕಿನ್ ಕೇರ್ ವಿಡಿಯೋಸ್ ನ ತಿಳಿಸ್ಕೊಡ್ತಿದ್ದೀನಿ, ನಾನೇನ್ ಫಾಲೋ ಮಾಡ್ತೀನಿ ಅದನ್ನ. ಸೊ ಎಲ್ಲರೂ ನಗ್ನಗ್ತಾ ಇರಿ, ಎಲ್ಲರೂ ಹುಷಾರಾಗಿರಿ ಅಂಡ್ ಎಲ್ಲರೂ ಚೆನ್ನಾಗಿರಿ. ಎಲ್ರಿಗೂ ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ಕಂಟೆಂಟ್ ಅಲ್ಲಿ ಸಿಗದ.